ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ನಡೆದ ಇಡಿ ದಾಳಿಯ ಹಿಂದೆ ಬಿಜೆಪಿ ಇಲ್ಲ, ಇಡಿ ಯಾವ ಪಕ್ಷದ ಪರವಾಗಿಯೂ ಕೆಲಸ ಮಾಡುವುದಿಲ್ಲ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹೇಳಿದರು. ಕಾರವಾರದಲ್ಲಿ ಭಾನುವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವರು ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಸತೀಶ್ ಸೈಲ್ ಅವರ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಇದೆಲ್ಲ ಅವರಿಗೆ ಹೊಸದಲ್ಲ. ಇಡಿ ದಾಳಿ ಯಾಕೆ ನಡೆಸಿದೆ ಎನ್ನುವ ಬಗ್ಗೆಯೂ ಅವರಿಗೆ ಗೊತ್ತಿದೆ. ಈ ಹಿಂದೆ ಬಿಜೆಪಿಯ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದ ಕಾರವಾರದ ಕೆಂಪಣ್ಣ ಸತೀಶ್ ಸೈಲ್ ವಿಚಾರದಲ್ಲಿ ಯಾಕೆ ಸುಮ್ಮನಿದ್ದಾರೆ ಎಂದು ಪ್ರಶ್ನಿಸಿದರು. ಕಾರವಾರದಲ್ಲಿ ವೈದ್ಯಕೀಯ ಕಾಲೇಜು ಇರುವ ಕಾರಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಇರುವ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರು ಕೂಡ ಇಲ್ಲ. ಜಿಲ್ಲೆಯ ಜನರ ನೋವು ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ. ಜನರ ಜೀವಕ್ಕೆ ಗ್ಯಾರಂಟಿ ಕೊಡಬೇಕು. ಅದನ್ನು ಬಿಟ್ಟು ಬೇರೆ ಗ್ಯಾರಂಟಿ ಕೊಟ್ಟು ಮರಳು ಮಾಡುವುದು ಬೇಡ ಎಂದರು. ಧರ್ಮಸ್ಥಳದ ಹತ್ಯೆ ಆರೋಪಗಳ ಹಿನ್ನೆಲೆಯಲ್ಲಿ ಎಸ್ಐಟಿ ರಚನೆ ಮಾಡಿ ಏನು ಪ್ರಯೋಜನವಾಗಿಲ್ಲ. ಈ ವಿಷಯದಲ್ಲಿ ನಾವೆಲ್ಲ ಒಂದಾಗಬೇಕು. ಕ್ಷೇತ್ರದ ವಿಷಯವಾಗಿ ಟೀಕೆ ಮಾಡುವವರು ಮಾಡಲಿ ಎಂದರು. ಆರೋಪ ಎಲ್ಲನೂ ಸತ್ಯ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಆರೋಪ ಮಾಡೋರು ನಾಲ್ಗೆ ಯಾವ ತರದಲ್ಲಾದ್ರೂ ನಾವು ಆರೋಪ ಮಾಡೋರು ಯಾರಾದ್ರೂ ಆರೋಪ ಮಾಡೋರು, ಯಾಕಂದ್ರೆ ಕೆಲವರಿಗೆ ಅನಿಸಿಕೆ ಇರಬಹುದು ಆ ತರದಲ್ಲಿ ಏನು ಘಟನೆಗಳು ನಡೀತದೆ. ಇಡೀ ದಾಳಿ ಆಗಿದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೂ ಇಲ್ಲ. ಅವರ ಒಂದು ಅಧೀನ ಕೇಸು ಲಕ್ಷಾಂತರ ಕೋಟಿಗಟ್ಟಲೆ ಭಾಳ ಅವರಿಗೂ ಎಲ್ಲ ಬಹಳಷ್ಟು ಸಲ ಹೋಯ್ತು. ಅದೇನು ದೊಡ್ಡದಲ್ಲ ಅವರಿಗೆ. ಅವ್ರು ಬಹಳಷ್ಟು ಸಲ ಹೋಗಿದ್ದಾರೆ, ಬಂದಿದ್ದಾರೆ. ಇದೇನೋ ದೊಡ್ಡ ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಅವರಿಗೆ ನನಗೆ ಆ ಮಾಹಿತಿ ನಮಗಿಲ್ಲ. ಅವರೇ ಹೇಳಬೇಕು, ಆ ಮಾಹಿತಿ ಅವರೇ ಹೇಳಬೇಕು. ಅವ್ರು ಎಲ್ಲಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು. ಮತ್ತು ಒಂದು ಆದರೆ ಈ ಟೈಮ್ನಲ್ಲಿ ಮಾಹಿತಿ ಇಲ್ಲ. ಇಲ್ಲಿಯ ಒಂದು ಕೆಂಪಣ್ಣ ಅಂತ ಇದ್ರು, ಅವರ ಬಾಯಿ ಇವತ್ತು ಮುಚ್ಚುಳಿಕೆ ಆಗಿದೆ. ಅದು ಯಾಕಂತ ಗೊತ್ತಿಲ್ಲ. ಇಡೀ ಬಿಜೆಪಿಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, 40% ಭ್ರಷ್ಟಾಚಾರ ಇಡೀ ಕಾರವಾರದಿಂದನೇ ಆಗಿದೆ ಏನೋ ಅಂತ ಹೇಳ್ಕೊಂಡು ಅಂಥದ್ರಲ್ಲಿ 100 ಬಾರಿ ಸುಳ್ಳನ್ನು ಮಾತಾಡಿಕೊಂಡು ಸತ್ಯವನ್ನು ಮಾಡಿಸಿದ್ರು. ಅದು ಸುಳ್ಳು ಅಂತ ಇದೆ ಅಂತ ಗೊತ್ತಿದೆ ಆತ್ಮಸಾಕ್ಷಿಯಾಗಿ. ಇವತ್ತು ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ತೆಗೀರಿ ಅಲ್ಲ, ನಿಮ್ಗೆ ಗೊತ್ತಿದೆಯಲ್ಲ, ನೀವು ಕೂಡ ಭಾಗಿದಾಗಿದ್ದೀರಾ. ಅವಸರದಲ್ಲಿ ಅದಿರು ಪ್ರಕರಣದಲ್ಲಿ ಅವರಿಗೂ ಕೂಡ ತಿಳಿದಿದ್ದಾರೆ. ಅವರ ಮಾಲನ್ನು ಕೂಡ ಹಿಡಿದಿದ್ದಾರೆ. ಒಂದು ದಿವಸ ಅವರು ಕೂಡ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.